ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಅಂತ ಆಗಿ ನೀವು ಎಲ್ಲ ಈಗ ನೋಡಿ ತೆಲಂಗಾಣದ ಆಯ್ತಲ್ಲ ಏನು ಪ್ರೋಗ್ರೆಸ್ ಈಗ ಅಲ್ಲಿ ಉತ್ತರಾಂಚಲ ಅವು ಇವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಇದ್ದು ಅವ್ನು ಹೊಡೆದ್ರು ಒಪ್ತೀನ. ಬಟ್ ಈಗ ನಮಗೆ ಏನೂ ಉತ್ತರ ಕನ್ನಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆಂಟ್ ಸ್ಟೇಟ್ ಮಾಡೋಣ ಅಂದರೆ ಯಾವನೋ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕಣ್ಣವ, ಮಂತ್ರಿ ಆಗ್ಬೇಕಣ್ಣವ, ಇದನ್ನು ಬಿಟ್ಟು ಬೇರೆ ಏನಿಲ್ಲ. 96 ಮಂದಿ ಶಾಸಕರು ನಮ್ಮ ಕಡೆಯವರು ಅಸೆಂಬ್ಲಿಯಲ್ಲಿ 96 ಮಂದಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಏನು ಬೇಕಾದಕ್ಕೆ ನಮ್ಮಲ್ಲಿ ನಾನು ಹಿಡ್ಕೊಂಡು ಹೇಳ್ತೀನಿ, ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಇದೆ. ನಮ್ಮ ಅಭಿಪ್ರಾಯ ಹಿಂಗೆ. ಈಗ ರಾಜೀವ್ ಕಾಗೇನ್ ಕೂಡ ಮಾತಾಡಿದೆ. ರಾಜೀವ್ ಕಾಗೇನು ಹೇಳ್ದ, ನಾ ಹೇಳಿದೆ ಸಪ್ರೇಟ್ ರಾಜ್ಯ ಆಗೋದ್ರಿಂದ ಅದರಿಂದ ಈ ನೋಡಿ ಈಗ ನಿಮಗೆ ಒಂದು ಬೆಂಗಳೂರು ಆ ಕಡೆ ಅಲ್ಲೆಲ್ಲ ಬೆಂಗಳೂರು ರೆವೆನ್ಯೂ ಎಷ್ಟೈತೆ ಅಂತೀರಿ, ರಾಜ್ಯದ 61% ರೆವೆನ್ಯೂ ಇತ್ತು. ಈಗ ಸಪ್ರೇಟ್ ರೆವೆನ್ಯೂ ಕಟ್ಟಾಗಿ ಹೋಗುತ್ತೆ, ನಮ್ಗೆ ಬರೋದಿಲ್ಲ. ಹೇಳ್ತು ನಿಮಗೆ ಇಂಡಿಪೆಂಡೆಂಟ್ ಸ್ಟೇಟ್ ಅದಂತ ಹಣೆ ಬರ ಗೊತ್ತಿದೆ. ಬಟ್ ಏನಂದರೆ ಎಷ್ಟೋ ಜನ ನಮ್ಮಲ್ಲಿ ಇಂಡಿಪೆಂಡೆಂಟ್ ಮಾಡಿ ಏನು ಮಾಡ್ತೀರಿ ನೀವು? ಈಗ ಹೇಳಿ ಅಲ್ಲಿ ಈಗ ಇಲ್ಲೇ ಹೋರಾಟ ಮಾಡಲಾರವರು ನಾಳೆ ಅಲ್ಲಿ ಏನು ಹೋರಾಟ ಮಾಡ್ತೀನಿ? ಯಾರು ಕೂಡ ಹೋರಾಟ ಮಾಡ್ತೀನಿ? ಈಗ ನೀವು ನಾ ಹೇಳ್ತೀನಿ ನಮಗೇನೇನು ಅನ್ಯಾಯ ಲಿಸ್ಟ್ ಮಾಡಿರಿ, ಅದರದ್ದು ಹೋರಾಟ ಮಾಡಿ ನೀವು. ಇಂಡಿಪೆಂಡೆಂಟ್ ಸ್ಟೇಟ್ ಹಂಗೆ ಹಳೆ ಮೈಸೂರು ಒಂದ್ಸರಿ SM ಕೃಷ್ಣ ಅವ್ರ ಮುಖ್ಯಮಂತ್ರಿ ನಾವು ಕಣ್ಣಾರು ನೋಡಿದ್ವಿ. ಸದನದಲ್ಲಿ ಗಲಾಟೆ ಆಯಿತು. ನಾವು ಯಾವುದಕ್ಕೂ SM ಕೃಷ್ಣ ಅವ್ರ ಮನೆಗೆ ಹೊಂಟಿವಿ. ಅಪೋಸಿಷನ್ದವರು ರೂಲಿಂಗ್ದವ್ರು ಎಲ್ಲರೂ ಅವ್ರ ಮನೆಯಾಗಿದ್ದರು. ಕೋಲಾರದ್ದು ಇನ್ನೊಂದು ಎಲ್ಲ ಕೆಲಸ ಮಾಡೋಕ್ಕೆ ಗಲಾಟೆ ಮಾಡೋದಿದ್ರು. ನಮ್ಮಲ್ಲಿ ಹಂಗಿಲ್ಲ.